ಒಂದು ಚೂರು ಕೆಳಕ್ಕೆ ಹೋಗಿಲ್ಲ. ನಾನೇ ಒಂದು 90 kg ಇದ್ದೀನಿ ಮೇಡಮ್. ಈ ಥರದಲ್ಲಿ ಹತ್ತಿ ಯಾರು ತೋರಿಸ್ತಾರೆ ಮೇಡಮ್ ನಿಮಗೆ? 2.5 ಎಕರೆ ಜಮೀನಿದ್ದು 2 ದಿನದಲ್ಲಿ ವರ್ಕ್ ಮುಗಿಸ್ಕೊಟ್ಟಿದ್ದೀನಿ. ವಿಡಿಯೋ ಕಾಲ್ ಎಲ್ಲ ತೋರಿಸಿದ್ಮೇಲೆ ಪೇಮೆಂಟೇ ಮಾಡ್ಬಿಟ್ಟವ್ರು. ಅವ್ರು ಬಂದು ನೋಡೇ ಇಲ್ಲ. ಆ ಥರದಲ್ಲಿ ವರ್ಕ್ ಮಾಡ್ಕೊಟ್ಟಿದ್ದೀವಿ ನೋಡಿ. ಆಲ್ ಓವರ್ ಕರ್ನಾಟಕ ಎಲ್ಲೇ ಆಗಲಿ ಬರೀ 750 ರೂಪಾಯಿ ತಗೋತೀವಿ. ಕಲ್ಲು ಸೈಜ್ ಬಂದು 4-5 ಪಕ್ಕ ಇರುತ್ತೆ. ಈ ಥರ ಕಲ್ಲು ಇಷ್ಟು ಶಿಸ್ತಾಗಿ ನೀಟಾಗಿ ಯಾರು ಕೊಡೋದೇ ಇಲ್ಲ. ನಮ್ದು ಬಂದು ತಂತಿ ವರ್ಕ್ ಐತೆ ಬಡಬೆರೋರು, ಅದು ಬಿಟ್ರೆ ಮೆಶ್ ಐತೆ, ಅದು ಬಿಟ್ರೆ ನಾಟೆಡ್ ಮೆಶ್ ಐತೆ, ಅದು ಬಿಟ್ರೆ ಕಾಂಪೌಂಡ್ ವಾಲ್ ಐತೆ. ಯಾವ ಥರ ಕೇಳ್ತಾರೆ ಆ ಥರದಲ್ಲಿ ವರ್ಕ್ ಮಾಡ್ಕೊಡ್ತೀವಿ. ಎಲ್ಲರಿಗೂ ಒಂದೇ ರೀತಿಲಿ ಕೆಲಸ ಮಾಡ್ಕೊಡ್ತೀವಿ. 40 ವರ್ಷ ನಾವೇ ಗ್ಯಾರಂಟಿ ಕೊಡ್ತೀವಿ ನಮ್ಮ ವರ್ಕ್ ಮೇಲೆ. ಅಷ್ಟು ನಂಬಿಕೆ ಐತೆ. ಒಂದು 700-800 ವರ್ಕ್ ಮಾಡಿದ್ದೀನಿ. ಯಾರು ಇದುವರೆಗೂ ಒಂದು ರೀಮಾರ್ಕ್ ಬಂದಿಲ್ಲ ನನಗೆ. ನಮ್ಮ ಹೆಸರು ರವಿ ಅಂತ. ನಮ್ಮದು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ. ನಮ್ಮ ಗ್ರಾಮ ಬಂದು ಅರೇಕಲ್ ದೊಡ್ಡಿ. ನಾವು ಫೆನ್ಸಿಂಗ್ ವರ್ಕ್ ಮಾಡ್ತಾ ಇರೋದು ಒಂದು 5 ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀವಿ. ಇದು ನೋಡ್ತಾ ಇದ್ದೀರಲ್ಲ ವರ್ಕ್ ಯಾವ ಥರ ಐತೆ ಅಂತ. ಈ ವರ್ಕ್ ಬಂದು ನಾಗಮಂಗಲ ಹತ್ರ ನರಗನಹಳ್ಳಿ ಅನ್ನೋ ಗ್ರಾಮದಲ್ಲಿ ಮಾಡಿರೋದು. ಇದನ್ನ 2.5 ಎಕರೆ ಜಮೀನಿದ್ದು 2 ದಿನದಲ್ಲಿ ವರ್ಕ್ ಮುಗಿಸ್ಕೊಟ್ಟಿದ್ದೀನಿ. ಒಂದು 2.5 ಎಕರೆಗೆ ಜಮೀನು ಬಂದು 337 ಕಲ್ಲೇನೋ ಬಿದ್ದೈತೆ. 2 ದಿನದಲ್ಲಿ ಕೆಲಸ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಜಮೀನು ಓನರ್ ಇಲ್ಲಿ ಬಂದು ಕೆಲಸನೇ ನೋಡಿಲ್ಲ. ನಾವೇ ಖುದ್ದಾಗಿ ದಾರ ಎಲ್ಲ ಕಟ್ಕೊಂಡು ವೀಡಿಯೋ ಕಾಲ್ ಮಾಡಿ ಅವ್ರಿಗೆ ತೋರಿಸಿ, ಆಮೇಲೆ ನಾವೇ ಖುದ್ದಾಗಿ ದಾರ ಕಟ್ಕೊಂಡು ಕೆಲಸ ಮಾಡಿ, ಆಮೇಲೆ ಕೆಲಸ ಆಗೈತೆ ಅಂತ ವೀಡಿಯೋ ಕಾಲ್ ಎಲ್ಲ ತೋರಿಸಿದ್ಮೇಲೆ ಪೇಮೆಂಟೇ ಮಾಡಿಬಿಟ್ಟವ್ರು. ಅವ್ರು ಬಂದು ನೋಡೇ ಇಲ್ಲ. ಆ ಥರದಲ್ಲಿ ವರ್ಕ್ ಮಾಡ್ಕೊಟ್ಟಿದ್ದೀವಿ ನೋಡಿ. ಇದು ಯಾವ ಥರ ಐತೆ ಅಂತ. ಒಂದೇ ಕಲ್ಲು, ಒಂದೇ ಶಿಸ್ತು, ಒಂದೇ ಲೆವೆಲ್ ಐತೆ. ಒಂದು ಕಲ್ಲಿಂದ ಕಲ್ಲಿಗೆ 6 ಅಡಿಯಿಂದ 6 ಅಡಿಗೆ ನಾವು 750 ರೂಪಾಯಿ ತೊಗೊಂಡಿದ್ದೀವಿ ಮೇಡಮ್. ಆಲ್ ಓವರ್ ಕರ್ನಾಟಕ ಎಲ್ಲೇ ಆಗಲಿ ಬರೀ 750 ರೂಪಾಯಿ ತೊಗೋತೀವಿ. ಕಲ್ಲು ಬಂದು ಕೋಲಾರದಿಂದ ಬರುತ್ತೆ. ಕೋಲಾರ, ಹೊಸಪೇಟೆ, ಬಳ್ಳಾರಿಯಿಂದ. ಕಲ್ಲು ನೋಡ್ತಾ ಇದ್ರಲ್ಲ ಮೇಡಮ್, ಕಲ್ಲು ಸೈಜ್ ಬಂದು 4-5 ಪಕ್ಕ ಇರುತ್ತೆ. ಈ ಥರ ಕಲ್ಲು ಇಷ್ಟು ಶಿಸ್ತಾಗಿ ನೀಟಾಗಿ ಯಾರು ಕೊಡೋದೇ ಇಲ್ಲ. ಆರ್ಡ್ರ್ ಬರ್ತಾ ಇರೋದೇ ನಮ್ಮ ಕಲ್ಲು, ನಮ್ಮ ತಂತಿ, ನಮ್ಮ ವರ್ಕ್ ನೋಡೇ ಆರ್ಡ್ರ್ಗಳು ಬರ್ತಾ ಇರೋದು ನಮಗೆ. ನಮ್ಮದು ಬಂದು ತಂತಿ ವರ್ಕ್ ಐತೆ ಬಡಬೆರೋರು, ಅದು ಬಿಟ್ರೆ ಮೆಶ್ ಐತೆ, ಅದು ಬಿಟ್ರೆ ನಾಟೆಡ್ ಮೆಶ್ ಐತೆ, ಅದು ಬಿಟ್ರೆ ಕಾಂಪೌಂಡ್ ವಾಲ್ ಐತೆ. ಯಾವ ಥರ ಕೇಳ್ತಾರೆ ಆ ಥರದಲ್ಲಿ ವರ್ಕ್ ಮಾಡಿಕೊಡ್ತೀವಿ. ಆಮೇಲೆ ಅವರು ನಮ್ಮ ಹತ್ರ ಇಷ್ಟೇ ಅಮೌಂಟ್ ಐತೆ, ಇಷ್ಟಕ್ಕೆ ನಮ್ಗೆ ವರ್ಕ್ ಮಾಡಿಕೊಡಿ ಅಂದರು ಅಷ್ಟಕ್ಕೆ ಮಾಡಿಕೊಡ್ತೀವಿ. ಇವಾಗ ನಮ್ಮ ಹತ್ರ ಒಂದು 2 ಲಕ್ಷ ಐತೆ, 3 ಲಕ್ಷ ಐತೆ, ಇದರಲ್ಲಿ ನಮ್ಗೆ ಕೆಲಸ ಮಾಡಿಕೊಡಿ ಅಂದರು ಅದರಲ್ಲೇ ಕೆಲಸ ಮಾಡಿಕೊಡ್ತೀವಿ. ಇವಾಗ ಅವ್ರ ಕಮ್ಮಿ ಐತೆ ಅಂದ್ಬಿಟ್ಟು ಅವ್ರಿಗೊಂಥರ ಕೆಲಸ ಮಾಡಲ್ಲ, ಬೇರೆಯವ್ರ ಹತ್ರ ಜಾಸ್ತಿ ತೊಗೋತೀವಿ ಅಂತ ಅವ್ರಿಗೊಂಥರ ಕೆಲಸ ಮಾಡಲ್ಲ. ಎಲ್ಲರಿಗೂ ಒಂದೇ ರೀತಿಲಿ ಕೆಲಸ ಮಾಡಿಕೊಡ್ತೀವಿ. 7 ಅಡಿ ಕಲ್ಲು ಬರುತ್ತೆ, 6 ಲೇಯರ್ ತಂತಿ ಬರುತ್ತೆ. ಟಾಟಾ ತಂತಿ 14x14 750 ರೂಪಾಯಿಗೆ ಮಾಡ್ಕೊಟ್ಟಿದ್ದೀನಿ ಮೇಡಮ್. ಸರ್, ಇವಾಗ ತಂತಿಗಳಲ್ಲೂ ಕೂಡ ಬೇರೆ ಬೇರೆ ಬ್ರ್ಯಾಂಡ್ ಬರುತ್ತೆ. ನೀವು ಯಾವ ಬ್ರ್ಯಾಂಡ್ ಬಳಸ್ತೀರಾ? ಮೇಡಮ್ ನಾವು ಬಂದು ಟಾಟಾ ಮೇಡಮ್. ಟಾಟಾ ಬಿಟ್ಟು ಬೇರೆ ಯಾವುದು ಯೂಸ್ ಮಾಡಲ್ಲ. ಟಾಟಾ ಆಯಲ್ ಜಿಂಕ್ ಕೋಟೆಡ್ ಯೂಸ್ ಮಾಡೋದು. ಟಾಟಾ 14x14 ಯೂಸ್ ಮಾಡಿದ್ದೀನಿ. ಅದು ಬಿಟ್ಟರೆ ನಮ್ಮ ಹತ್ರ ಮೆಸ್ಸು, ಸುಪ್ರೀಮ್ ಐತೆ, ನಂದಿ ಐತೆ, ಇದು ಸನ್ವೀಕ್ ಐತೆ, ಡ್ಯುಯಲ್ ಸ್ಟ್ರಾಂಗ್ ಐತೆ. ಯಾವ್ದು ಕೇಳ್ತಾರೋ ಅದು ಹಾಕ್ಕೊಡ್ತೀವಿ. ಅದ್ರ ತಂತಿ ಮಾತ್ರ ಜಾಸ್ತಿ ಯೂಸ್ ಮಾಡೋದೇ ಟಾಟಾ. ಮೆಸ್ಸಲ್ಲಿ ಹಲ್ವಾರು ಥರ ಐತೆ. ಅವ್ರು ಯಾವ ಥರ ಬಜೆಟಲ್ಲಿ ಇರ್ತಾರೋ ಆ ಥರ ಬಜೆಟಲ್ಲಿ ವರ್ಕ್ ಮಾಡ್ಕೊಡ್ತೀವಿ. ಸರ್, ಇವಾಗ ಟಾಟಾ ಅಂತ ಹೇಳಿದ್ರೆ ಗ್ಯಾರಂಟಿ ವಾರಂಟಿ ಎಷ್ಟು ವರ್ಷ ಕೊಡ್ತೀರಾ? 10 ವರ್ಷ ಕಂಪ್ನಿಯಿಂದನೇ ವಾರಂಟಿ ಇರುತ್ತೆ ಮೇಡಮ್. ನಮ್ಮ ಕೆಲಸಕ್ಕೆ ನಮ್ಗೆ 30ರಿಂದ 40 ವರ್ಷ ನಾವೇ ಗ್ಯಾರಂಟಿ ಕೊಡ್ತೀವಿ ನಮ್ಮ ವರ್ಕ್ ಮೇಲೆ. ಅಷ್ಟು ನಂಬಿಕೆ ಐತೆ ನಮ್ಗೆ. ಇದುವರೆಗೂ ಒಂದು 700-800 ವರ್ಕ್ ಮಾಡಿದ್ದೀನಿ. ಯಾರು ಇದುವರೆಗೂ ಒಂದು ರೀಮಾರ್ಕ್ ಬಂದಿಲ್ಲ ನನಗೆ. ಕೆಲಸ ಎಲ್ಲ ನೀಟಾಗಿ ಮಾಡ್ತಾರೆ ಅಂತ ಎಲ್ಲ ಕಡೆದು ಅದೇ ಹೇಳೋದು. ಆ ಥರದಲ್ಲಿ ನಮ್ಮ ಲೇಬರ್ ಬಂದು 10 ಜನ ಲೇಬರ್ ಇರೋದು. ಲಾಸ್ಟಲ್ಲಿ ಅವ್ರನ್ನೆಲ್ಲ ತೋರಿಸ್ತೀನಿ. ನಮ್ಮ ಲೇಬರು ಆ ಜಮೀನು ಓನರ್ ಕೈಯಲ್ಲಿ ಮಾತಾಡಿಸ್ತೀನಿ. ಅವ್ರು ಏನು ಹೇಳ್ತಾರೆ ಅದನ್ನ ಕೇಳಿಕೊಂಡು ಆಮೇಲೆ ನಮ್ಗೆ ವರ್ಕ್ ಕೊಡಲಿ. ನಮ್ಮ ಹತ್ರ ಲೇಬರಲ್ಲಿ ಹೆಂಗೆ ಅಂದರೆ 10 ಜನ ಲೇಬರ್ ಅವರೇ. ಅವರು ಓನರು ನಮ್ಗೆ 2 ದಿನದಲ್ಲಿ ವರ್ಕ್ ಮುಗಿಬೇಕು ಅಂತೇಳಿರೋದಕ್ಕೆ 2 ದಿನದಲ್ಲಿ 2 ಅಡಿ ಡೀಪ್ ಹೊಡೆದು 5 ಅಡಿ ಕಲ್ಲು ಮೇಲೆ ಐತೆ, 6 ಲೇಯರ್ ತಂತಿ ಹಾಕಿದ್ದೀವಿ. 2 ದಿನದಲ್ಲಿ ವರ್ಕ್ ಮುಗಿಸ್ಕೊಟ್ಟಿದ್ದೀನಿ ಮೇಡಮ್ ಅವ್ರಿಗೆ. ನಮ್ಮ ಲೇಬರ್ ಎಲ್ಲ ಕಿಲ್ಲರ್ಸ್ ಲೇಬರೇ. ಯಾರು ಇವಾಗ 1000 ಕೊಟ್ಟು 500 ರೂಪಾಯಿ ಕೊಟ್ಟು ಲೇಬರ್ನ ಯಾರನ್ನು ಕರ್ಕೊಬರಲ್ಲ. ಎಲ್ಲ ಕಿಲ್ಲರ್ಸ್ ಲೇಬರ್ನೇ ಕರ್ಕೊಬಂದು ವರ್ಕ್ ಸ್ಟಾರ್ಟ್ ಮಾಡ್ಕೊಡೋದು. ಒಂದಕ್ಕೆ ಆಪೋಸಿಟ್ ಆಗಿ 2 ಕಲ್ಲಿದೆ. ಯಾಕೆ ಕೊಟ್ಟಿರೋದು ಈ ಥರ ಮೇಡಮ್? ಇದು ಪಿಲ್ಲರ್ ಥರ ನಮ್ಮ ಮನೆಗಳಿಗೆ ಏನು ಪಿಲ್ಲರ್ ಹಾಕಿರ್ತೋ ಪಿಲ್ಲರ್ ಮೇಲೆ ಬಿಗಿರೋದು. ಅದಕ್ಕೋಸ್ಕರನೇ 7 ಕಲ್ಗೆ 2 ಸಪೋರ್ಟ್ ಕಲ್ಲು ಕೊಡ್ತೀವಿ. ಈ ಸಪೋರ್ಟ್ ಕಲ್ಲು ಕೊಡೋದ್ರಿಂದ 30ರಿಂದ 40 ವರ್ಷ ಬಾಳಿಕೆ ಬರುತ್ತೆ ಮೇಡಮ್ ನಿಮಗೆ. ಸರ್, ಇನ್ನು ಕೆಲವರೆಲ್ಲ ಹೇಳ್ತಾರೆ ನಮ್ದು ಬಂಡೆನೇ ಇದೆ, ನಮ್ದೇ ಬಂಡೆ ಹಾಗೆ ಹೀಗೆ ಅಂತ. ನಿಮ್ದು ಆ ಥರ ಬಂಡೆ ಮೇಡಮ್? ನಮ್ದೆಲ್ಲ ಆ ಥರ ಬಂಡೆ ಇದ್ರೆ ನಾವು ಈ ಥರ ಬಂದು ಕೆಲಸನೇ ಮಾಡಂಗಿರಲ್ಲ ಮೇಡಮ್. ಅದರಲ್ಲೇ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಇರುತ್ತೆ. ಸುಮ್ಮನೆ ಎಲ್ಲರೂ ಬಂಡೆ ಐತೆ ಅಂತಾರೆ, ಇನ್ನೊಬ್ಬ ನಮ್ಮದು ಫ್ಯಾಕ್ಟ್ರಿನೇ ಐತೆ ಅಂತಾರೆ, ಇನ್ನೊಬ್ರು ಲೈಸೆನ್ಸ್ ಐತೆ ಅಂತಾರೆ. ಅವೆಲ್ಲ ಬರೀ ಸುಳ್ಳೇ ಹೇಳ್ಕೊಂಡೇ ಬರ್ತಾವ್ರೆ. ನಮ್ಮ ರೈತರಿಗೆ ಮೋಸ ಮಾಡ್ತಾವ್ರೆ. ನಮ್ಮ ರೈತರನ್ನ ಸುಲಿಗೆ ಮಾಡ್ತಾವ್ರೆ. ರೈತರಿಗೆ ಏನೂ ಗೊತ್ತಾಗಲ್ಲ ಅನ್ನೋ ಲೆಕ್ಕದಲ್ಲಿ ಎಲ್ಲ ಹೆಂಗೆ ಬೇಕು ಹಂಗೆ ಹೇಳ್ಕೊಂಡು ಹೆಂಗೆ ಬೇಕು ಹಂಗೆ ರೇಟ್ ತೊಗೊಂಡು ಕೆಲಸಗಳು ಮಾಡಿಕೊಡ್ತಾವ್ರೆ. ಜಾಸ್ತಿ ಯಾರು ವೀಡಿಯೋದಲ್ಲಿ ರೇಟೇ ಹೇಳಲ್ಲ. ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಲ್ಲಿ ರೇಟ್ ತಿಳಿಸ್ಕೊಡ್ತಾ ಇರೋದು ನಾವು. ಆಲ್ ಓವರ್ ಕರ್ನಾಟಕ ಕೆಲಸ ಮಾಡ್ಕೊಡ್ತಿದ್ದೀರಾ? ಹೌದು ಮೇಡಮ್. ಇವಾಗ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ? ಮೇಡಮ್ ಆಲ್ಮೋಸ್ಟ್ ನಾನು ಎಲ್ಲ ಕಡೆನೂ ಮಾಡಿದ್ದೀನಿ. ಆಲ್ ಓವರ್ ಕರ್ನಾಟಕ, ಆಂಧ್ರ, ತಮಿಳ್ನಾಡು, ಅದು ಬಿಟ್ಟರೆ ಉತ್ತರ ಕರ್ನಾಟಕ, ಬಳ್ಳಾರಿ, ಬಿಜಾಪುರ, ಧಾರವಾಡ, ಹುಬ್ಳಿ ಆ ಕಡೆ ಎಲ್ಲ ವರ್ಕ್ ಮಾಡಿದ್ದೀನಿ. ಮಲೆನಾಡು, ಅದು ಬಿಟ್ಟರೆ ಸಕಲೇಶ್ಪುರ. ಇವಾಗ ಪ್ರೆಸೆಂಟ್ ಎಲ್ಲಿ ವರ್ಕ್ ನಡೀತಾ ಇದೆ ಸರ್? ಮೇಡಮ್ ಪ್ರೆಸೆಂಟ್ ಬಂದು ಇದು ನಾಗಮಂಗಲ ಹತ್ರ ಮೇಡಮ್, ನರಗನಹಳ್ಳಿ ಅನ್ನೋ ಜಾಗದಲ್ಲಿ ವರ್ಕ್ ನಡೀತಾ ಇದೆ. ಇದು ಬಿಟ್ಟರೆ ನೆಕ್ಸ್ಟು ಮಂಡ್ಯ ಹತ್ರ ವರ್ಕ್ ನಡೆಯುತ್ತೆ. ಅದು ಬಿಟ್ಟರೆ ಇಲ್ಲಿ ಗಡ್ಗೆರೆ ಟೆಂಪಲ್ ಸೈಡಲ್ಲಿ ಒಂದು ವರ್ಕ್ ಐತೆ.
ಗುಡ್ಡೆ ತಿಮ್ಸಂದ್ರ ಅಂತ ಅಲ್ಲೊಂದು ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಸರ್, ಈ ತರ ಕಾಂಟ್ಯಾಕ್ಟ್ಸ್ ಎಲ್ಲ ಇವಾಗ ಈ ನರೇಗನಹಳ್ಳಿ ಹತ್ರ ಕೆಲಸ ಹೌದು ಮಾಡಿದ್ದೀರಾ, ಮೇಡಮ್. ಈ ಕಾಂಟ್ಯಾಕ್ಟ್ ಇವ್ರಿಗೆ ನೀವು ಹೇಗೆ ಸಿಕ್ಕಿದ್ರಿ? ಮೇಡಮ್ ಇದು ಬಂದು ನಿಮ್ಮ ಚಾನಲ್ ಕೃಷಿ ಸುದ್ದಿ ಚಾನಲಲ್ಲೇ ನೋಡಿ ವಿಡಿಯೋ ನೋಡಿ ಅವ್ರು ಕಾಲ್ ಮಾಡಿ ಈ ಥರ ಚಾನಲಲ್ಲಿ ವರ್ಕ್ ನೋಡ್ದೋ ಇಷ್ಟ ಆಯಿತು ಬಂದು ವರ್ಕ್ ಮಾಡಿಕೊಡಿ ಅಂತ ಹೇಳಿರೋದಕ್ಕೆ ಬಂದು ವರ್ಕ್ ಮಾಡಿಕೊಟ್ಟಿದ್ವಿ ಮೇಡಮ್ ಇದನ್ನು. ಸರ್, ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಫೆನ್ಸಿಂಗ್ ವರ್ಕು. ನಮ್ಮ ರೈತರು ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು? ಮೇಡಮ್ ನಮ್ಮನ್ನೇ ಏನಕ್ಕೆ ಚೂಸ್ ಮಾಡ್ಕೋಬೇಕು ಅಂದರೆ ನಾವು ಆ ಥರ ಕ್ವಾಲಿಟಿ ವರ್ಕ್ ಮಾಡಿಕೊಡ್ತೀವಿ. ಆ ಥರ ಅವ್ರು ಏನು ಹೇಳಿರ್ತಾರೆ ಅದೇ ಮೆಟೀರಿಯಲ್ ಹಾಕಿ ವರ್ಕ್ ಮಾಡಿಕೊಡೋದು. ಇವಾಗ ನೋಡ್ತಾ ಇದ್ದಾರಲ್ಲ, ಇದು ಕಲ್ಲೇ ಆಗಲಿ ತಂತಿನೇ ಆಗಲಿ ಮೆಸ್ಸೇ ಆಗಲಿ ಏನು ಬರುತ್ತೋ ಫಸ್ಟು ಆ ಕಲ್ಲು ಬಂದರೆ ಕಲ್ಲು ತೋರಿಸ್ತೀವಿ ನಮ್ಮ ರೈತರಿಗೆ. ಮೆಸ್ ಬಂದರೆ ಮೆಸ್ ತೋರಿಸ್ತೀವಿ, ತಂತಿ ಬಂದರೆ ತಂತಿ ತೋರಿಸ್ತೀವಿ. ಆಮೇಲೆ ಗುಂಡಿ 2 ಅಡಿ ಗುಂಡಿ ಹೊಡೆದಿರ್ತೀವಿ, ಗುಂಡಿ ನೋಡ್ಕೊಳ್ಳಿ ಒಂದು ಸತಿ ಅಂತ ಹೇಳ್ತೀವಿ. ಅವ್ರಿಗೆ ಎಲ್ಲ ಹೇಳಿ ಅವರೆಲ್ಲ ಓಕೆ ಆದಮೇಲೆ ವರ್ಕ್ ಸ್ಟಾರ್ಟ್ ಮಾಡಿಕೊಡ್ತೀವಿ. ಆಮೇಲೆ ನಮ್ಮಲ್ಲಿ ಇನ್ನೊಂದು ನಮ್ಮ ಹತ್ರ ಏನು ಬೆನಿಫಿಟ್ಟು ಅಂದರೆ ನಾವು ವರ್ಕು ಒಂದು 30 ರಿಂದ 40 ವರ್ಷ ಬಾಳಿಕೆ ಬರೋ ಥರ ನಾವು ಅವ್ರಿಗೆ ಗ್ಯಾರಂಟಿ ಮೇಡಮ್. ಸರ್, ಇವಾಗ ಈ ಫೆನ್ಸಿಂಗ್ ಮಾಡೋದಕ್ಕೂ ಮುಂಚೆ ಈ ಒಂದು 2.5 ಎಕರೆ ಫ್ಲಾಟ್ ಇದೆ ಅಂದ್ರೆ ಯಾವ ತರ ತಯಾರಿ ಮಾಡ್ಕೊಂಡ್ರಿ ಭೂಮಿನ? ಮೇಡಮ್ ಮೊದಲು ಬಂದು ನಾವು ಜಮೀನಿಗೆ ಬಂದು ವಿಸಿಟ್ ಮಾಡಿ ಆಮೇಲೆ ಸ್ವಲ್ಪ ಗಿಡ ಅವು ಬೆಳ್ಕೊಂಡಿದ್ದ ಸರ್. JCPಲೆಲ್ಲ ಕ್ಲೀನ್ ಮಾಡಿಸ್ಕೊಡ್ಬೇಕು ಅಂತ ಹೇಳಿದ್ರು. ಅವರೆಲ್ಲ ಕ್ಲೀನ್ ಮಾಡಿಕೊಟ್ಮೇಲೆ ಸರ್ ಎಲ್ಲ ಆಗೈತೆ ಅಂತ ಕಾಲ್ ಮಾಡಿದ್ರು. ಅವಾಗ ಕಲ್ಲು ಬಂದಮೇಲೆ ಕಲ್ಲು ತರಿಸ್ಕೊಂಡೆ. ಆಮೇಲೆ ಇಮಿಡಿಯೇಟ್ಲಿ ಇವತ್ತು ಕಲ್ಲು ಬಂತು ಅಂದ್ರೆ ನಾಳೆಯಿಂದ ಲೇಬರ್ ಬರ್ತಾರೆ. ಇಮಿಡಿಯೇಟ್ಲಿ ಲೇಬರ್ನ ಕಳಿಸ್ಕೊಟ್ಟು 2 ದಿನದಲ್ಲಿ ವರ್ಕ್ ಮುಗಿಸ್ಕೊಟ್ಟಿದ್ದೀನಿ ಮೇಡಮ್ ಇವ್ರಿಗೆ. ಇನ್ನು ಪೇಮೆಂಟ್ ಪ್ರೋಸೆಸ್ ಹೇಗಿರುತ್ತೆ ಮೇಡಮ್? ಪೇಮೆಂಟ್ ಎಲ್ಲ ಬಂದು ನಮ್ಮದು ನಾವು ಫಸ್ಟ್ ಬಂದಾಗ 5,000 ಅಡ್ವಾನ್ಸ್ ತಗೋತೀವಿ, 5 ರಿಂದ 10,000. ಆಮೇಲೆ ಕಲ್ಲು ಬಂದಮೇಲೆ ಕಲ್ಲು ಪೇಮೆಂಟ್ ತಗೋತೀವಿ. ಆಮೇಲೆ ತಂತಿ ಬಂದಾಗ ತಂತಿಗೆ ಪೇಮೆಂಟ್. ನಮ್ಮ ವರ್ಕ್ ಬಗ್ಗೆ ನಾನು ತೋರಿಸ್ತೀನಿ. ಈ ಥರದಲ್ಲಿ ಯಾರು ನಿಮಗೆ 10 ತೋರಿಸಲ್ಲ ಮೇಡಮ್. ನೋಡಿ 10 ನಿಂತರೂ ಒಂದು ಚೂರು ಕೆಳಕ್ಕೆ ಹೋಗಿಲ್ಲ. ನಾನೇ ಒಂದು 90 kg ಇದ್ದೀನಿ ಮೇಡಮ್. ಈ ಥರದಲ್ಲಿ 10 ಯಾರು ತೋರಿಸ್ತಾರೆ ಮೇಡಮ್? ನಿಮಗೆ ಆಲ್ ಓವರ್ ಕರ್ನಾಟಕ 750 ರೂಪಾಯಿಗೆ ಮಾಡ್ಕೊಡ್ತೀನಿ ಮೇಡಮ್. ಸರ್, ಇವಾಗ ಫೆನ್ಸಿಂಗು ಯಾವ್ಯಾವ ಥರ ಜಾಗಕ್ಕೆ ಮಾಡಿದ್ದೀರಾ? ಈಗ ಜಮೀನ್ಗೇನೋ ಇಲ್ಲಿ ಮಾಡಿದ್ದೀರಾ, ಇದ್ಬಿಟ್ಟು ಇನ್ಯಾವ ಥರ ಮಾಡಿದ್ದೀರಾ? ಮೇಡಮ್ ನಾವು ಪ್ರತಿ ಕೋಳಿ ಫಾರಮ್ಗೆ ಆಗಲಿ, ಇಲ್ಲಾಂದರೆ ಕುರಿ ಶೆಡ್ಗೆ ಆಗಲಿ, ಇಲ್ಲಾಂದರೆ ಹಸು ಶೆಡ್ಡೆ ಆಗಲಿ, ಇಲ್ಲಾಂದರೆ ಕೃಷಿ ಹೊಂಡ ಆಗಲಿ, ಯಾವುದಕ್ಕೆ ಕೇಳಿದ್ರು ಪ್ರತಿಯೊಂದಕ್ಕೂ ವರ್ಕ್ ಮಾಡಿಕೊಟ್ಟಿದ್ದೀನಿ ಮೇಡಮ್. ಆಮೇಲೆ ಮನೆ ಹತ್ರ ಒಂದು ಸೈಟು ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಫೆನ್ಸಿಂಗ್ ಹಾಕ್ಸ್ಕೊಂಡಾರೆ. ಒಂದು ನಮ್ಮ ಫೆನ್ಸಿಂಗ್ ವರ್ಕ್ ಹೆಂಗೆ ಅಂದರೆ ಒಂದು ಭದ್ರತೆ. ಇವಾಗ ಅವ್ರಿಲ್ಲ ಅಂದ್ರೂ ನಮ್ಮ ಫೆನ್ಸಿಂಗ್ ವರ್ಕ್ ಅವ್ರ ಜಮೀನು ಕಾಯ್ತಾ ಇರುತ್ತೆ. ಆಮೇಲೆ ಒಂದು ಕುರಿನೋ ಒಂದು ದನನೋ ಇಲ್ಲಾಂದ್ರೆ ಒಂದು ಎಮ್ಮೆನೋ ಒಂದು ಮನುಷ್ಯರು ಏನೋ ಒಂದು ಬೆಳೆ ಹಾಕಿದ್ರು ಅದು ನಾಶ ಆಗೋದೇ ಆಗಲಿ, ಆಮೇಲೆ ಕಟಾವು ಮಾಡೋದೇ ಆಗಲಿ ಎಲ್ಲ ಆಯ್ತಾ ಇರುತ್ತೆ. ಒಂದು ಸತಿ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಹೆಚ್ಚು ಇಳುವರಿನೂ ಬರುತ್ತೆ, ಹೆಚ್ಚು ಲಾಭನೂ ಬರುತ್ತೆ, ಆಮೇಲೆ ಎಷ್ಟು ನಷ್ಟನೂ ಆಗಲ್ಲ ಅವ್ರಿಗೆ. ಆವಾಗ ಅವ್ರು ಹಾಕಿರೋ ಬೆಳೆಗೆ ಅವ್ರಿಗೆ ದುಡ್ಡು ಬರುತ್ತೆ ಮೇಡಮ್. ಫೆನ್ಸಿಂಗ್ ವರ್ಕ್ ಏನಕ್ಕೋಸ್ಕರ ಹಾಕ್ಸ್ಕೋಬೇಕು ಅಂದರೆ ಒಂದು ನಾಶ ಆಗೋದಿರಲಿ, ಒಂದು ಪ್ರಾಣಿ ಪಕ್ಷಿ ಒಂದು ಪ್ರಾಣಿ ಆಗಲಿ ಒಂದು ಮನುಷ್ಯರಾಗಲಿ ಯಾರನ್ನ ಹೋಗ್ಬಿಟ್ಟು ನಾಶ ಮಾಡಬಾರ್ದು ಅನ್ನೋ ಉದ್ದೇಶದಲ್ಲಿ ಫೆನ್ಸಿಂಗ್ ಹಾಕ್ಸ್ಕೋಬೇಕು ಮೇಡಮ್.